ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 35, 9ರಿಂದ 15ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ದೇವರು ಅಬ್ರಾಮ್, ಇಸಾಕರಿಗೆ ಮಾಡಿದ್ದ ವಾಗ್ದಾನಗಳನ್ನು ಯಾಕೋಬನಿಗೂ ಮಾಡ್ತಾರೆ. ಯಾಕೋಬನು ಪದ್ದನ್ ಆರಾಮನಿಂದ ಬಂದಾಗ ದೇವರು ತಿರುಗಿ ಅವನಿಗೆ ದರ್ಶನ ಕೊಟ್ಟು ಅವನನ್ನು ಆಶೀರ್ವದಿಸಿದನು. ದೇವರು ಅವನಿಗೆ, ನಿನ್ನ ಹೆಸರು ಯಾಕೋಬನಲ್ಲವೇ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳದೆ ಇಸ್ರಾಯೇಲ್ ಎನಿಸಿಕೊಳ್ಳಬೇಕು ಎಂದು ಹೇಳಿ ಅವನಿಗೆ ಇಸ್ರಾಯೇಲ ಎಂದು ಹೆಸರಿಟ್ಟನು. ಇದಲ್ಲದೆ, ನಾನು ಸರ್ವಶಕ್ತನಾದ ದೇವರು, ನೀನು ಬಹು ಸಂತಾನವುಳ್ಳವನಾಗಿ ಹೆಚ್ಚಿ ನಿನ್ನಿಂದ ಜನಾಂಗ ಉಂಟಾಗುವುದು, ಅನೇಕ ಜನಾಂಗಗಳು, ಅರಸರು ನಿನ್ನಿಂದ ಹುಟ್ಟುವರು. ನಾನು ಅಬ್ರಾಮ್, ಇಸಾಕರಿಗೆ ವಾಗ್ದಾನ ಮಾಡಿದ ದೇಶವನ್ನು ನಿನಗೂ ನಿನ್ನ ತರುವಾಯ ಬರುವ ನಿನ್ನ ಸಂತತಿಗೂ ಕೊಡುವೆನೆಂದು ಹೇಳಿ ತಾನು ಅವನ ಸಂಗಡ ಮಾತಾಡಿದ ಸ್ಥಳದಿಂದ ಮೇಲಕ್ಕೆ ಏರಿ ಹೋದನು. ಯಾಕೋಬನು ತನ್ನ ಸಂಗಡ ದೇವರು ಮಾತಾಡಿದ ಸ್ಥಳದಲ್ಲಿ ಕಲ್ಲಿನ ಕಂಬವನ್ನು ನಿಲ್ಲಿಸಿ ತನ್ನ ಸಂಗಡ ದೇವರು ಮಾತಾಡಿದ ಸ್ಥಳದಲ್ಲಿ ಕಲ್ಲಿನ ಕಂಬವನ್ನು ನಿಲ್ಲಿಸಿ ಅದರ ಮೇಲೆ ಪಾನಾಭಿಷೇಕ ಮಾಡಿ ಎಣ್ಣೆ ಹೊಯ್ದನು. ಅವನು ತನ್ನ ಸಂಗಡ ದೇವರು ಮಾತಾಡಿದ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರು ಇಟ್ಟನು. ಈಗ ಇಲ್ಲಿ ಪದ್ದನ್ ಆರಾಮನಿಂದ ಯಾಕೋಬನು ಹೊರಟೋದಾಗ ಅಲ್ಲಿ ದೇವರು ಅವನು ತಿರುಗಿ ದರ್ಶನ ಕೊಡ್ತಾರೆ. ಸರಿ, ಎಲ್ಲ ಹಾಳಾಗಿದೆಯಾ? ನಿಮ್ಮ ಜೀವಮಾನದಲ್ಲಿ ಎಲ್ಲ ನಿಮ್ಮ ತಪ್ಪಿನಿಂದಲೇ, ಮಿಸ್ಟೇಕಿಂದಲೇ, ಸುಮ್ಮನೆ ಮಾಡಿದ ತಪ್ಪಿನಿಂದ ಎಲ್ಲ ನುಚ್ಚು ನೂರಾಗಿದೆಯಾ? ದೇವ್ರ ಹತ್ರ ಬನ್ರಿ. ತಪ್ಪಿಯೋದ ಮಗನ ತರ ದೇವ್ರ ಬಳಿಗೆ ಬನ್ನಿ, ಬೈಬಲ್ ಹತ್ರ ಬನ್ರಿ, ಪ್ರಾರ್ಥನೆ ಮಾಡ್ರಿ, ಚರ್ಚಿಗೆ ಬನ್ರಿ, ದೇವ್ರ ವಿಧೇಯರಾಗ್ರಿ. ತಿರುಗಿ ದೇವರ ದರ್ಶನ ಕೊಡ್ತಾರೆ. ಇನ್ನೊಂದು ಚಾನ್ಸ್ ದೇವರು ನಿನಗೆ ಕೊಡ್ತಾರೆ. ಇನ್ನು 1000 ಚಾನ್ಸ್ ಕೊಡ್ತಾರೆ. ಆದ್ರೆ 1000 ಚಾನ್ಸ್ ಕೊಡ್ತಾರೆ ಅಂತೇಳಿ ತಿರುಗಿ ತಪ್ಪು ಮಾಡಬೇಡಿ. ತಿರುಗಿ ದೇವರು ನಿಂಗೆ ದರ್ಶನ ಕೊಡ್ತಾರೆ, ನಿನ್ನ ಆಶೀರ್ವಾದ ಮಾಡ್ತಾರೆ. ಮತ್ತೆ ದೇವರು ಅವನಿಗೆ ಹೇಳ್ತಾರೆ, ಇನ್ಮೇಲೆ ನೀನು ಯಾಕೋಬ ಅಲ್ಲ, ಇಸ್ರಾಯೇಲ್, ದೇವರ ಪ್ರಭು ನೀನು. ನಿನಗೆ ಯಾಕೋಬ ಅಂತ ಹೆಸರು ಬೇಡ, ಇನ್ಮೇಲೆ ನೀನು ದೇವರ ಪ್ರಭು. ಯಾಕಂದ್ರೆ ನಿನಗೆ ಮೋಸ ಮಾಡೋದು ಇಷ್ಟ ಆಗಿಲ್ಲ, ನಾನು ಬೇಕು ಅಂತ ನೀನು ನನ್ನ ಹತ್ರ ಓಡಾಡಿ ಗೆದ್ದಿದ್ರಿಂದ ಇನ್ಮೇಲೆ ನೀನು ದೇವರ ಪ್ರಭು ಅಂತೇಳಿ ಅವನಿಗೆ ಇಸ್ರಾಯೇಲ್ ಅಂತ ಹೆಸರಿಡ್ತಾರೆ. ಮಾತ್ರವಲ್ಲದೆ ಅಲ್ಲಿ ದೇವರು ತಿರ್ಗಾ ಅವನಿಗೆ ಜ್ಞಾಪಿಸ್ತಾರೆ, ಅಬ್ರಾಮ್, ಇಸಾಕರಿಗೆ ನಿನ್ನ ತಾತ ತಂದೆಗೆ ವಾಗ್ದಾನ ಮಾಡಿದ್ದು ನಿನಗೂ ನಾನು ವಾಗ್ದಾನ ಮಾಡ್ತಾ ಇದ್ದೀನಿ, ನಿನ್ನನ್ನು ಹೆಚ್ಚಿಸ್ತೀನಿ. ಮಾತ್ರವಲ್ಲದೆ ನಿನ್ನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ, ಅರಸರು ನಿನ್ನಿಂದ ಹುಟ್ಟುತ್ತಾರೆ,
ಮಾತ್ರವಲ್ಲದೆ ನಿನ್ನ ತರುವಾಯ ಬರುವಂತ ಸಂತತಿಗೂ ನಾನು ವಾಗ್ದಾನ ಮಾಡ್ತೀನಿ, ಈ ದೇಶವನ್ನೇ ಕೊಡ್ತೀನಿ ಅಂತ ದೇವರು ಹೇಳ್ತಾರೆ. ದೇವರು ಅಲ್ಲಿ ಆತನೊಂದಿಗೆ ಮಾತಾಡಿದ್ರಿಂದ ಆ ಸ್ಥಳಕ್ಕೆ ಬೇತೇಲ್ ಅಂತ ಹೆಸರಿಟ್ಟು ಯಜ್ಞವೇದಿ ಕಟ್ತಾನೆ. ಪ್ರಿಯ ದೇವರ ಮಕ್ಕಳೇ, ದೇವರು ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ. ಆದ್ರೆ ದೇವರ ಪ್ರೀತಿಯನ್ನ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಬೇಡಿ. ಖಂಡಿತವಾಗಿ ಯಾಕೋಬನ ಜೀವಮಾನದಲ್ಲಿ ಅವನ ಕುಟುಂಬದಲ್ಲಿ ಏನೆಲ್ಲ ನಡೀತು ನೋಡ್ರಿ ಪ್ರಿಯರೇ, ಆದರೂ ಕರುಣೆಯುಳ್ಳ ದೇವರು ಅವನನ್ನ ಪ್ರೀತಿ ಮಾಡಿ ಅವನಿಗೆ ತಿರುಗಿ ತಿರುಗಿ ವಾಗ್ದಾನ ಮಾಡ್ತಾರೆ. ಅದೇ ತರ ಪ್ರಿಯ ದೇವರ ಮಕ್ಕಳೇ, ದೇವರ ಪ್ರೀತಿ ನಮ್ಮ ಮೇಲೆ ಅಪಾರ. ದೇವರ ಪ್ರೀತಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುತ್ತೆ. ಪಾಪ ಮಾಡಕ್ಕೆ ನಮಗೆ ಲೈಸೆನ್ಸ್ ಕೊಡಲ್ಲ. ಪಾಪವನ್ನ ಬಿಡುವ ಹಾಗೆ ದೇವರ ಪ್ರೀತಿ ನಮ್ಮನ್ನ ಪ್ರೇರಣೆ ಮಾಡುತ್ತೆ. ಒಂದು ವೇಳೆ ನೀವು ದೇವರ ಪ್ರೀತಿಯನ್ನು ಅಡ್ವಾಂಟೇಜ್ ತೆಗೆದುಕೊಂಡು ದೇವರ ಸನ್ನಿಧಾನ ಬಿಟ್ಟು, ದೇವರ ವಾಕ್ಯವನ್ನು ಬಿಟ್ಟು, ದೇವರ ಆಲಯವನ್ನು ಬಿಟ್ಟು ಎಲ್ಲಾದ್ರೂ ದೂರ ಹೋಗಿದ್ರೆ ಓಡ್ ಬನ್ರಿ. ದೇವರ ಪ್ರೀತಿಯಿಂದ ನಿಮಗೆ ಕೊಟ್ಟಂತ ವಾಗ್ದಾನ ಎಷ್ಟೋ ವರ್ಷದಿಂದ ಕೊಟ್ಟಿರ್ಬೋದು. ಆ ಎಲ್ಲ ವಾಗ್ದಾನಗಳನ್ನ ನಿಮ್ಗೆ ನೆರವೇರಿಸಿ ನಿಮ್ಮ ಮೂಲಕ ಅನೇಕ ಆತ್ಮಗಳಿಗೆ ಆಶೀರ್ವಾದವನ್ನ ದೇವರು ಉಂಟು ಮಾಡ್ತಾರೆ. ಆ ಸ್ಥಳಕ್ಕೆ ಬೇತೇಲ್, ಇದು ದೇವರ ಮನೆ ಎಂಬುದಾಗಿ ನೀವು ಹೆಸರಿಡ್ತೀರಾ. ಕರ್ತನ ಆ ರೀತಿಯೇ ನಿಮ್ಮನ್ನ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಾಳುವಾಗಿ ಪ್ರೀತಿ ಮಾಡಿದ್ರಿಂದ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿಮ್ಮ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇವತ್ತು ತಮ್ಮ ಕುಟುಂಬದಲ್ಲಿ ಯಾವ ವಿಷಯವಾಗಿ ಯಾರ್ಯಾರು ಯಾವ್ಯಾವ ನೋವು ವೇದನೆ ಅನುಭವಿಸಿ ಅಯ್ಯೋ ಹಿಂಗ್ ಆಯ್ತಲ್ಲ ಎಂಬುದಾಗಿ ಕುಳಿತಿರ್ಬೋದು. ಆದ್ರೆ ನೀನು ಅವರಿಗೆ ತಿರುಗಿ ದರ್ಶನ ಕೊಡು, ತಿರುಗಿ ಅವರಿಗೆ ವಾಗ್ದಾನ ಕೊಡು, ತಿರುಗಿ ಅವರಿಗೆ ವಾಕ್ಯ ಕೊಡಪ್ಪ. ನಿನ್ನ ಮಕ್ಕಳನ್ನ ನೀನು ಕೈ ಬಿಡಬೇಡ ದೇವರೇ. ಯಾಕೋಬನನ್ನ ಕೈ ಬಿಡದೆ ಆತನಿಗೆ ವಾಗ್ದಾನ ಕೊಟ್ಟಂತ ಅದೇ ದೇವರು ಈ ಮಕ್ಕಳಿಗೆ ವಾಗ್ದಾನ ಕೊಡು. ಅವ್ರಿಗೆ ನೀನು ಅದ್ಭುತ ಮಾಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಕೊಟ್ಟರೆ ಸ್ವಾಮಿ. ತಿರುಗಿ ಅವರನ್ನು ಆಶೀರ್ವಾದ ಮಾಡು, ಅವರ ಮೂಲಕ ದೊಡ್ಡ ಕಾರ್ಯಗಳು ಮಾಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇಲೆ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಸ್ವಂತ ನಿರೀಕ್ಷೆ ಏನಾಗಿದೆ? ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಬಿದ.